ಈಗ ಡಿ ಗ್ಯಾಂಗ್ನ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಭಯ ಹುಟ್ಟಿಸುತ್ತೆ ರೇಣುಕಾಸ್ವಾಮಿಯ ಕರೆಂಟ್ ಶಾಕ್ ಟ್ರೀಟ್ಮೆಂಟ್ ಏನು ಅಂತ ನೋಡೋಣ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದಾಗ ಆತ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಆತನನ್ನು ಎಚ್ಚರಗೊಳಿಸೋದಕ್ಕೆ ಕರೆಂಟ್ ಶಾಕ್ ಕೊಡ್ತಾರೆ. ನಿಜಕ್ಕೂ ಕೂಡ ಗಾಬರಿ ಬೀಳಿಸುತ್ತೆ. ಆತನಿಗೆ ಕರೆಂಟ್ ಶಾಕ್ ಕೊಟ್ಟಿರ್ತಕ್ಕಂಥದ್ದು ದೇಹದ ಬೇರೆ ಬೇರೆ ಭಾಗಗಳಿಗೆ ಶಾಕ್ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಮೇಲೆ ಮೊದಲು ರಾಡ್ ಮತ್ತು ಲಾಠಿಯಿಂದ ಹಲ್ಲೆ ಮಾಡ್ತಾರೆ. ಏಟು ತಾಳಲಾರದೆ ಜ್ಞಾನ ತಪ್ಪಿ ಬಿದ್ದಿರ್ತಾನೆ ರೇಣುಕಾಸ್ವಾಮಿ. ಆಗ ಜ್ಞಾನ ತಪ್ಪಿ ಬಿದ್ದಿದ್ದ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಡ್ತಾರೆ ಇವರೆಲ್ಲರೂ ಕೂಡ ಏಳ್ಸೋದಕ್ಕೆ. ರೇಣುಕಾಸ್ವಾಮಿ ಕೈ, ಕಿವಿ, ಹೊಟ್ಟೆ ಭಾಗಕ್ಕೆಲ್ಲ ಕರೆಂಟ್ ಶಾಕ್ ಕೊಡ್ತಾರೆ. ಈ ಫಿಲಮ್ಗಳಲ್ಲಿ ನೋಡಿರ್ತಿರಲ್ಲ ಕರೆಂಟ್ ಶಾಕ್ ಕೊಡೋದು, ಅದೇ ರೀತಿಯಲ್ಲೇ ಶಾಕ್ ಕೊಡ್ತಾರೆ. ಶಾಕ್ ಕೊಟ್ಟಾಗ ಧುತ್ ಅಂತ ಎಚ್ಚರಗೊಳ್ತಾ ಇದ್ದಂತೆ ರೇಣುಕಾಸ್ವಾಮಿ ಮತ್ತೆ ಹಾಗೆ ಪ್ರಜ್ಞೆ ತಪ್ಪಿ ಬೀಳ್ತಾ ಇದ್ದ. ಎಚ್ಚರಗೊಳಿಸಿ ರೇಣುಕಾಸ್ವಾಮಿ ಮೇಲೆ ಮತ್ತೆ ಮತ್ತೆ ಹಲ್ಲೆ ಮಾಡಿದ್ದಾರೆ. ನಂಗೆ ಅರ್ಥನೇ ಆಗ್ತಾ ಇಲ್ಲ ಇವರ ಉದ್ದೇಶ ಏನು. ಯಾರಾತ ರೇಣುಕಾಸ್ವಾಮಿ? ಯಾಕಿಷ್ಟು ಚಿತ್ರಹಿಂಸೆ ಕೊಟ್ಟಿದ್ದೀರಾ? ಯಾಕಿಷ್ಟು ಕ್ರೂರತೆ ಇವ್ರ ಮನಸ್ಸಿನಲ್ಲಿ? ಇವ್ರಿಗೇನು ಮೈ ಮೇಲೆ ಪ್ರಜ್ಞೆ ಇತ್ತಾ, ಪ್ರಜ್ಞೆ ಇರಲಿಲ್ವಾ ಅಂತ? ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈ ರೇಣುಕಾಸ್ವಾಮಿ ಮೇಲೆ ಇಡೀ ಟೀಮ್ಗೆ ಏನ್ರಿ ಇಷ್ಟೊಂದು ದ್ವೇಷ, ಮತ್ಸರ? ಯಾರೋ ಒಬ್ಬ ಟೆರರ್ನ ಟ್ರೀಟ್ ಮಾಡ್ದಂಗೆ ಮಾಡಿದ್ದಾರೆ, ಶಿಕ್ಷೆ ಕೊಟ್ಟಂಗೆ ಕೊಟ್ಟಿದ್ದಾರೆ. ಇವರಿಗೆಲ್ಲ ಮೈ ಮೇಲೆ ಪ್ರಜ್ಞೆ ಇತ್ತಾ ಇಲ್ವಾ ಅಂತ? ಅರವಿಂದ, ನಿಜಕ್ಕೂ ಇವರು ಮನುಷ್ಯರ ಅಥವಾ ನರರೂಪದ ರಾಕ್ಷಸರ? ಇವರು ಯಾವ ರೀತಿಯಾಗಿ ರೇಣುಕಾಸ್ವಾಮಿಗೆ ಈ ರೀತಿಯ ಇಷ್ಟರ ಮಟ್ಟಿಗೆ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ? ರೇಣುಕಾಸ್ವಾಮಿಯನ್ನ ಶನಿವಾರ ಮಧ್ಯಾಹ್ನ ಆ ಒಂದು ಶೆಡ್ಗೆ ಕರ್ತಂದಂತಹ ಸಂದರ್ಭದಲ್ಲಿ ಏಕಾಏಕಿ ಮನಸೋ ಇಚ್ಛೆ ಆತನಿಗೆ ಹಲ್ಲೆಯನ್ನ ನಡೆಸಿದ್ದಾರೆ. ಅದು ಲಾಠಿ, ಅಲ್ಲಿದ್ದಂತಹ ಕಬ್ಬಿಣದ ಸಲಾಕೆ ಎಲ್ಲವನ್ನ ಬಳಸಿ ಹಲ್ಲೆಯನ್ನ ನಡೆಸಿದ್ದಾರೆ. ಸಿಕ್ಕ ಜಾಗಕ್ಕೆ ಹೊಡೆದಿದ್ದಾರೆ. ಆತ ಯಾವಾಗ ಇವರ ಏಟನ್ನ ತಾಳಲಾರದೆ ಪ್ರಜ್ಞೆಯನ್ನ ತಪ್ಪಿದ್ನೋ ಆ ಬಳಿಕ ಮೆಗ್ಗಾರನ್ನ ತರಿಸಿದ್ದಾರೆ. ಎಲೆಕ್ಟ್ರಿಕ್ ಶಾಕನ್ನ ಕೊಡೋದಕ್ಕೆ ನಾವು ಈ ಹಿಂದೆ ಹಲವಾರು ಫಿಲಂಗಳಲ್ಲಿ ನೋಡಿರ್ತೀವಲ್ಲ, ಆ ರೀತಿಯಾಗಿ ಆ ಮೆಗ್ಗಾರನ್ನ ತರಿಸಿ ಎಲೆಕ್ಟ್ರಿಕ್ ಶಾಕನ್ನ ಕೊಡಿಸಿ ಆತನನ್ನ ಎಚ್ಚರಗೊಳಿಸಿದ್ದಾರೆ. ದೇಹದ ಸೂಕ್ಷ್ಮ ಭಾಗಗಳಿಗೆ ಇವರು ಎಲೆಕ್ಟ್ರಿಕ್ ಶಾಕನ್ನು ಕೊಟ್ಟಿದ್ದಾರೆ. ಅದು ಮರಣೋತ್ತರ ಪರೀಕ್ಷೆಯಲ್ಲಿ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿರೋದು ಕೂಡ ಕನ್ಫರ್ಮ್ ಆಗಿದೆ. ಅಂದರೆ ಅದು ಆ ಕಿವಿಯಿಂದ ಮೇಲ್ಭಾಗ ಇರ್ಬೋದು, ಹೊಟ್ಟೆ ಭಾಗ, ಎದೆ ಭಾಗ, ಈ ಎಲ್ಲ ಕಡೆ ಕರೆಂಟ್ ಶಾಕನ್ನು ಈ ಗ್ಯಾಂಗ್ ಕೊಟ್ಟಿದೆ. ಅದಾದ ಬಳಿಕ ಯಾವಾಗ ಕರೆಂಟ್ ಶಾಕ್ನಿಂದ ಧುತ್ ಅಂತ ಆತ ಎಚ್ಚರಗೊಳ್ತಾನೋ ರೇಣುಕಾಸ್ವಾಮಿ ಆಗ ಮತ್ತೆ ಹಲ್ಲೆಯನ್ನು ನಡೆಸಿದ್ದಾರೆ. ಅಲ್ಲಿಗೆ ಇವ್ರ ಉದ್ದೇಶ ಏನಿತ್ತು ಅಂದರೆ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಚಿತ್ರಹಿಂಸೆಯನ್ನು ಕೊಡಬೇಕು. ಇವರಿಗೆ ಚಿತ್ರಹಿಂಸೆಯನ್ನು ಈತನ ಕೊಡಲೇಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮನಸೋ ಇಚ್ಛೆ ಈ ರೀತಿಯಾದಂತಹ ಕೃತ್ಯವನ್ನು ಇವರೆಲ್ಲರೂ ಕೂಡ ಎಸಗಿದ್ದಾರೆ. ಅದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲೂ ಕೂಡ ಉಲ್ಲೇಖವಾಗಿದೆ. ಇದೀಗ ಧನರಾಜ್ ಅಂತೇಳಿ ಏನು ಆರೋಪಿ ಅರೆಸ್ಟ್ ಆಗಿದ್ದಾನೆ, ಆತ ಮೆಗ್ಗಾರನ್ನ ತಂದಿದ್ದ, ಆತನೇ ತಂದು ಕೊಟ್ಟಿದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇತ್ತು. ಇದೀಗ ಆತನ ವಿಚಾರಣೆ ವೇಳೆ ಈ ಎಲ್ಲಾ ಮಾಹಿತಿಗಳು ಹೊರಬರ್ತಿದೆ. ಅರವಿಂದ್, ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಂದೊಂದೇ ಮಾಹಿತಿಗಳು ಹೊರಗೆ ಬರ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪೊಲೀಸರು ಈ ಬಗ್ಗೆ ಕ್ರಮ ತಗೊಳ್ತಾರೆ. ಬಹಿರಂಗವಾಗಿ ತನಿಖಾ ವಿಚಾರ ಹೇಳಕ್ ಬರಲ್ಲ. ಪ್ರಕರಣದಲ್ಲಿ ಯಾರನ್ನೂ ರಕ್ಷಣೆ ಮಾಡೋದಿಲ್ಲ, ಯಾರ ಒತ್ತಡಕ್ಕೂ ನಾವು ಮಣಿಯೋದಿಲ್ಲ ಅಂತ ಹೇಳಿ ಆ ನಂತರ ಚಿತ್ರದುರ್ಗಕ್ಕೆ ತೆರಳಿ ಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾರೆ. ನಿಮಗೆ ಹೆಂಗ್ರಿ ಗೊತ್ತಾಯ್ತು? ಅಲ್ಲ, ಸುಮ್ಮನೆ ನೋಡಿಯಪ್ಪ, ಅದು ಇನ್ವೆಸ್ಟಿಗೇಷನ್ ಆಗುತ್ತೆ. ಅದರಲ್ಲಿ ನಾವು ಯಾವುದನ್ನು ಕೂಡ ಬಹಿರಂಗವಾಗಿ ಸಾರ್ವಜನಿಕರ ಮುಂದೆ ಹೇಳಕ್ಕೆ ಬರೋದಿಲ್ಲ. ಇನ್ವೆಸ್ಟಿಗೇಷನ್ ಆಗಿ ವರದಿ ಬರುತ್ತೆ, ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತಾರೆ. ಯಾವುದೇ ಮುಲಾಜಿಲ್ಲದೆ ನಾವು ಕ್ರಮ ತಗೊಳ್ತೀವಿ ಅಂತಲೂ ಕೂಡ ಅನೇಕ ಬಾರಿ ನಾನು ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಲ್ಲಿ